New Hope TV, your encounter with God. ನಾನಿನ್ನನ್ನೇ ಪ್ರೀತಿಸುವೆ, ನಾನಿನ್ನನ್ನೇ ಪ್ರೀತಿಸುವೆ, ನಾನಿನ್ನನ್ನೇ ಪ್ರೀತಿಸುವೆ. ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ, ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ, ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ. ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ, ನಾನಿನ್ನನ್ನೇ ಆರಾಧಿಸುವೆ. ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ, ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ, ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ. ನಾನಿನ್ನನ್ನೇ ಸೇವಿಸುವೆ, ನಾನಿನ್ನನ್ನೇ ಸೇವಿಸುವೆ, ನಾನಿನ್ನನ್ನೇ ಸೇವಿಸುವೆ. ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ, ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ ನಿನ್ ಸನ್ನಿಧಿಯೊಳ್ ಸೇರಿ, ನಾನು ನಿನ್ ಮಾರ್ಗದೊಳು ನಡೆಯುವೆ. ಕಷ್ಟ ದುಃಖ ಬಂದರು ಹಿಂದಿರುಗೆನು ನಾ. ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯ ಸಹೋದರ ಸಹೋದರಿಯರೇ, ಇವತ್ತು ಕೂಡ ನಾವು ಒಂದು ಮುಖ್ಯವಾದ ಅಂಶದ ಬಗ್ಗೆ ನಾವು ನೋಡಲಿದ್ದೇವೆ. ಅದು ಯಾವುದೆಂದರೆ ಯೇಸು ಕ್ರಿಸ್ತನ ರಕ್ತದ ಒಂದು ಮಹಿಮೆಯನ್ನು ನಾವು ಕಲಿಯಲಿದ್ದೇವೆ. ಯೇಸು ಕ್ರಿಸ್ತನು ನಮ್ಮೆಲ್ಲರಿಗೋಸ್ಕರ, ಇಡೀ ಲೋಕದ ಜನರಿಗೋಸ್ಕರ ಆತನು ರಕ್ತವನ್ನು ಸುರಿಸಿ 2000ಕ್ಕೂ ಹೆಚ್ಚಾದ ವರ್ಷಗಳು ಹಿಂದಿನ ಸಮಯದಲ್ಲಿ ಆತನು ತನ್ನ ಜೀವವನ್ನು ಕಲ್ವಾರಿ ಶಿಲುಬೆಯಲ್ಲಿ ಕೊಡುವಾಗ ಎಷ್ಟು ತನ್ನ ಎಲ್ಲ ರಕ್ತವನ್ನು ಆತನು ಚೆಲ್ಲಿದನು ಎಂಬ ವಿಷಯ ನಮ್ಮೆಲ್ಲರಿಗೂ ತಿಳಿದ ಒಂದು ವಿಷಯವಾಗಿದೆ. ಆತನು ಕಲ್ವಾರಿ ಶಿಲುಬೆಗೆ ಹೋದ ಮೇಲೆ ಮಾತ್ರವಲ್ಲದೆ, ಅಲ್ಲಿ ಶಿಲುಬೆಗೆ ತೂಗಲ್ಪಡುವುದಕ್ಕಿಂತ ಮುಂಚೆ, ಅಂದರೆ ಗೆತ್ಸೆಮನೆ ತೋಟದಲ್ಲಿ ಆತನನ್ನು ಹಿಡಿದುಕೊಂಡು ಹೋಗಲು ಬರುವುದಕ್ಕಿಂತ ಮುಂಚೆ ಆತನು ಗೆತ್ಸೆಮನೆ ಎಂಬ ಒಂದು ತೋಟಕ್ಕೆ ಹೋಗಿ ಅಲ್ಲಿ ಆತನು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿದನು. ಆತನು ಪ್ರಾರ್ಥನೆ ಮಾಡುತ್ತಾ ಇರುವಾಗ ಆತನಿಗೆ ಮರಣಕರವಾದ ಒಂದು ವೇದನೆ, ದುಃಖವು ಉಂಟಾಯಿತು. ಆತನು ತನ್ನ ತಂದೆಯಾದ ದೇವರ ಒಂದು ಆಜ್ಞೆಯನ್ನು ಪಾಲಿಸಬೇಕಾಗಿತ್ತು. ಆ ಒಂದು ಸಮಯದಲ್ಲಿ ಆ ಆಜ್ಞೆಯನ್ನು ಪಾಲಿಸದೆ ಹೋಗಬಾರದೆಂಬುದಾಗಿ ಆತನು ಪ್ರಾರ್ಥಿಸಲು ಪ್ರಾರಂಭ ಮಾಡುವಾಗ ಅಷ್ಟು ಒಂದು ವ್ಯಾಕುಲತೆಯಿಂದ, ಅಷ್ಟು ದುಃಖದಿಂದ ಆತನು ಪ್ರಾರ್ಥನೆ ಮಾಡುವಾಗ ಆತನ ತಲೆಯಲ್ಲಿ ಇದ್ದ ನರಗಳು ಸಿಡಿದು ಹೋಗಿ ಆತನ ತಲೆಯಿಂದ
ಬೆವರು ನೀರು ರಕ್ತದ ಹಾಗೆ ಹನಿ, ದೊಡ್ಡ ದೊಡ್ಡ ಹನಿಯ ಒಂದು ರೀತಿಯಲ್ಲಿ ಆತನು ರಕ್ತವನ್ನು ಸುರಿಸಿದನು ಎಂದು ವಾಕ್ಯವು ಹೇಳುತ್ತದೆ. ಲೂಕನು 22ನೇ ಸಂಧಿಯಲ್ಲಿ 44ನೇ ವಚನವನ್ನು ಓದುವಾಗ ಗೆತ್ಸೆಮನೆ ತೋಟದಲ್ಲಿ ಆತನು ಮೊದಲನೆಯ ಸಾರಿ ಆತನು ರಕ್ತವನ್ನು ಚೆಲ್ಲಿದನು. ಆಮೇಲೆ ಆತನನ್ನು ಹಿಡಿದುಕೊಂಡು ಹೋದ ನಂತರ ಆತನು ಅನೇಕ ಚಾಟೆಗಳಿಂದ ಏಟುಗಳನ್ನು ಏಟಿನಿಂದ ಆತನನ್ನು ಹೊಡೆದರು. ಆತನ ಮೈ ತುಂಬ ಅವನನ್ನು ಗಾಯಪಡಿಸುವಾಗ ಆ ಮೈ ತುಂಬ ಗಾಯಗಳಿಂದ ಆ ಒಂದು ಏಟುಗಳಿಂದ ರಕ್ತವು ಸುರಿಯುತ್ತಾ ಬಂದಿತು. ಯಾವ ರೀತಿಯಾಗಿ ಆತನನ್ನು ಹೊಡೆದರು ಎಂದು ನಾವು ಯೋಚನೆ ಮಾಡುವುದಾದರೆ ಇನ್ನೂ ಕೂಡ ಅದನ್ನು ಕಂಡುಹಿಡಿಯಲು ಅಸಾಧ್ಯವಾಗಿದೆ. ಅನೇಕರು ಹೇಳುವ ಪ್ರಕಾರ ಆತನು ತಿಂದ ಏಟುಗಳು, ಪೆಟ್ಟುಗಳು, ಗಾಯಗಳನ್ನು ನೋಡುವಾಗ ನಮ್ಮಿಂದ ಯಾವುದೇ ಸಾಧಾರಣ ಒಂದು ವ್ಯಕ್ತಿಯಿಂದ ಒಂದು ಏಟು ಕೂಡ ಅದು ತಡೆದುಕೊಳ್ಳಲು ಸಾಧ್ಯವಾಗದೆ ಇರಬಹುದಿತ್ತು. ಆದರೆ ನಮ್ಮ ತಂದೆಯಾದ ನಮ್ಮ ದೇವರಾದ ಯೇಸು ಕ್ರಿಸ್ತನು ನಮಗೋಸ್ಕರ ರಕ್ತವನ್ನು ಚೆಲ್ಲಿದನು. ಗಾಯಗಳ ಮೂಲಕ ಆತನು ತನ್ನ ರಕ್ತವನ್ನೆಲ್ಲ ಚೆಲ್ಲಿದನು ಎಂದು ನೋಡುತ್ತೇವೆ. ಅದು ಮಾತ್ರವಲ್ಲ, ಮುಳ್ಳಿನ ಕಿರೀಟವನ್ನು ತನ್ನ ತಲೆಯ ಮೇಲೆ ಇಡುವಾಗ ಅಲ್ಲಿಂದ ರಕ್ತವು ಸುರಿಯಿತು. ಕೈಗಳಲ್ಲಿ ಕಾಲುಗಳಲ್ಲಿ ಆಣಿಗಳು ಅಂದರೆ ಮೊಳೆಗಳನ್ನು ಹಾಕುವಾಗ ಆಗ ಕೈಯಿಂದ ಕಾಲುಗಳಿಂದ ರಕ್ತವು ಸುರಿಯಲು ಪ್ರಾರಂಭಿಸಿತು. ಈ ರೀತಿಯಾಗಿ ಆತನನ್ನು ಕರೆದುಕೊಂಡು ಶಿಲುಬೆಗೆ ಆತನನ್ನು ಹಾಕುವಾಗ ತನ್ನ ಇಡೀ ಮೈಯಲ್ಲಿರುವ ಎಲ್ಲ ರಕ್ತವು ಹಾಗೆಯೇ ಸುರಿಯುತ್ತಾ ಸ್ವಲ್ಪವಾಗಿ ಎಲ್ಲ ರಕ್ತವನ್ನು ಆತನು ಕೊನೆಯಲ್ಲಿ ಶಿಲುಬೆಯಲ್ಲಿ ಎಲ್ಲವನ್ನು ಸುರಿಸಿ ತೀರಿಸಿಬಿಟ್ಟನು. ಯಾಕೆ ಆತನು ರಕ್ತವನ್ನು ಸುರಿಸಬೇಕಾಗಿತ್ತು? ತನ್ನ ಎಲ್ಲ ರಕ್ತವನ್ನು ಆತನು ಯಾಕೆ ಸುರಿಸಬೇಕಾಗಿತ್ತು? ಆತನ ರಕ್ತದಲ್ಲಿ ಜೀವವಿದೆ. ನಾವು ಸತ್ಯವೇದದಲ್ಲಿ ಓದಿ ನೋಡುವಾಗ ಪ್ರತಿಯೊಂದು ಪ್ರಾಣಿಯಲ್ಲೂ ಮನುಷ್ಯನಲ್ಲಿಯೂ ಆತನ ಜೀವವು ರಕ್ತದಲ್ಲಿ ಇದೆ ಎಂದು ನಾವು ಓದುತ್ತೇವೆ. ತಾನು ತನ್ನ ಜೀವವನ್ನು ಕೊಡುವುದಕ್ಕೋಸ್ಕರ ತನ್ನ ಶರೀರದಲ್ಲಿರುವ ಪ್ರತಿಯೊಂದು ಹನಿ ರಕ್ತವನ್ನು ಕೂಡ ಆತನು ಸುರಿಸಿಬಿಟ್ಟನು. ಆ ರಕ್ತದಲ್ಲಿ ಎಷ್ಟು ಒಂದು ಅಮೂಲ್ಯತೆ ಇದೆ, ಆ ರಕ್ತದ ಮಹಿಮೆ ಏನು, ಆ ರಕ್ತದಲ್ಲಿ ಯಾವ ಶಕ್ತಿ ಇದೆ, ಆ ರಕ್ತದಿಂದ ನಮಗೆ ಏನು ಲಾಭ. ಒಂದು ವೇಳೆ 2000 ಹೆಚ್ಚಾದ ವರ್ಷಗಳು ಆತನು ರಕ್ತವನ್ನು ಚೆಲ್ಲಿರಬಹುದು, ಆದರೆ ಇವತ್ತು ನನಗೆ ಏನು ಪ್ರಯೋಜನ ಎಂದು ನಾವು ಯೋಚಿಸುವುದಾದರೆ ಇವತ್ತು ಕೂಡ ಆತನ ರಕ್ತವು ನಮಗೋಸ್ಕರ ಅದು ಪ್ರಾರ್ಥನೆ ಮಾಡುತ್ತಾ ಇದೆ. ನಮಗೋಸ್ಕರ ಯೇಸು ಸ್ವಾಮಿ ತಾನು ತನ್ನ ತಂದೆಯ ಬಲಗಡೆ ಕುಳಿತುಕೊಂಡು ಆತನ ರಕ್ತವನ್ನು ತೋರಿಸುತ್ತಾ ಆತನ ಗಾಯಗಳನ್ನು ತೋರಿಸುತ್ತಾ ನಮಗೋಸ್ಕರ ಬೇಡಿಕೊಳ್ಳುತ್ತಾ ಪ್ರಾರ್ಥನೆ ಮಾಡುತ್ತಾ ಇದ್ದಾನೆ. ಯಾಕೆಂದರೆ ನಾವು ಕೆಲವು ಸಾರಿ ಮಾಡುವ ತಪ್ಪುಗಳಿಂದ, ಕೆಲವು ಸಾರಿ ನಾವು ಮಾತನಾಡುವ ಸುಳ್ಳು ಕಾರ್ಯಗಳಿಂದ, ನಾವು ಆತನಿಂದ ಅವಿಧೇಯತೆಯಲ್ಲಿ ಇರುವಾಗ, ನಾವು ಆತನಿಂದ ದೂರವಾಗಿರುವಾಗ, ನಾವು ಮಾಡುವ ಸಣ್ಣ ಸಣ್ಣ ತಪ್ಪುಗಳು, ದೊಡ್ಡ ದೊಡ್ಡ ತಪ್ಪುಗಳು ನಾವು ಮಾಡುವಾಗ ಅರಿತು ಮಾಡುವ ತಪ್ಪುಗಳನ್ನು ಕುರಿತು ಸೈತಾನನು ಹೋಗಿ ನಮ್ಮ ದೇವರ ಬಳಿಗೆ ನಿಂತು ನಮ್ಮನ್ನು ಆತನು ಚುಚ್ಚುವಾಗ, ಅವನು ನಮಗೆ ವಿರುದ್ಧವಾಗಿ ಆತನು ಸಾಕ್ಷಿ ಹೇಳುತ್ತಾ ಇರುವಾಗ ಈ ಯೇಸು ಸ್ವಾಮಿ ತಾನು ಚೆಲ್ಲಿದ ರಕ್ತವನ್ನು ಹಿಡಿದುಕೊಂಡು ತನ್ನ ಗಾಯಗಳನ್ನು ತೋರಿಸುತ್ತಾ ತನ್ನ ತಂದೆಯ ಬಳಿಗೆ ಬೇಡಿಕೊಳ್ಳುತ್ತಾ ಇದ್ದಾನೆ. ನೋಡಿ ತಂದೆಯೇ, ನಾನು ನನ್ನ ಮಕ್ಕಳಿಗೋಸ್ಕರ, ಈ ಲೋಕದ ಜನರಿಗೋಸ್ಕರ, ಒಬ್ಬೊಬ್ಬರಿಗೋಸ್ಕರ ನನ್ನ ರಕ್ತವನ್ನೆಲ್ಲ ನಾನು ಚೆಲ್ಲಿದ್ದೇನೆ. ಈ ರಕ್ತವನ್ನು ನೋಡಿ ನೀವು ಕನಿಕರಿಸಬೇಕು ಎಂದು ಪ್ರಾರ್ಥಿಸುತ್ತಾ ಇರುವಾಗ ಆ ತಂದೆ ನಮ್ಮನ್ನು ಕ್ಷಮಿಸುತ್ತಾ ಇದ್ದಾರೆ. ಇವತ್ತು ಕೂಡ ನಮಗೋಸ್ಕರ ಒಳ್ಳೆಯದನ್ನು ಮಾತನಾಡುವ, ನಮಗೋಸ್ಕರ ಒಳ್ಳೆಯ ಸಾಕ್ಷಿಯನ್ನು ಹೇಳುವ ಆತನ ರಕ್ತವು ಇನ್ನೂ ಕೂಡ ನಮಗೋಸ್ಕರ ಬೇಡುತ್ತಾ ಇದೆ, ಪ್ರಾರ್ಥಿಸುತ್ತಾ ಇದೆ. ಅದು ಮಾತ್ರವಲ್ಲ, ನಮ್ಮನ್ನು ಬಿಡಿಸುತ್ತಾ ಇದೆ, ನಮ್ಮನ್ನು ರಕ್ಷಿಸುತ್ತಾ ಇದೆ. ಆ ರಕ್ತವನ್ನು ಯಾರೆಲ್ಲ ಅಂಗೀಕಾರ ಮಾಡುತ್ತಾರೋ ಅವರಿಗೆ ರಕ್ಷಣೆ ಹೊಂದುತ್ತೆ, ಆತ್ಮದಲ್ಲಿ ರಕ್ಷಣೆ ಬರುತ್ತದೆ. ಅವರು ರಕ್ಷಣೆ ಹೊಂದುವವರು, ಅವರಿಗೆ ಬಿಡುಗಡೆ ಆಗುವುದು. ಅವರ ಆತ್ಮವು ಮರಣಕ್ಕಿಂತ ನೇಮಿಸಲ್ಪಟ್ಟಿದೆ. ಯಾರೆಲ್ಲ ಪಾಪ ಮಾಡಿ ಆತನಿಂದ ದೂರ, ಅನೀತಿ ಅಕ್ರಮದಲ್ಲಿ ಜೀವನ ಮಾಡುತ್ತಾ ಇದ್ದಾರೋ, ಶಾಪದಲ್ಲಿ ಜೀವನ ಮಾಡುತ್ತಾ ಇದ್ದಾರೋ ಅವರಿಗೆ ಮರಣವು ನೇಮಕವಾಗಿದೆ. ಅವರಿಗೆ ಮರಣನೇ ಅವರಿಗೆ ದಂಡನೆಯಾಗಿ ಇಡಲ್ಪಟ್ಟಿದೆ. ಆ ಒಂದು ಮರಣ ದಂಡನೆಯಿಂದ, ನಿತ್ಯವಾದ ದಂಡನೆಯಿಂದ, ನಿತ್ಯವಾದ ನ್ಯಾಯ ತೀರ್ಪಿನಿಂದ, ನಮಗೆ ಬರಬೇಕಾದ ಶಿಕ್ಷೆಯಿಂದ ನಮ್ಮನ್ನು ತಪ್ಪಿಸಲು ಆ ರಕ್ತವು ನಮಗೋಸ್ಕರ ಬೇಡಿಕೊಳ್ಳುತ್ತಾ, ನಮ್ಮನ್ನು ಬಿಡಿಸುತ್ತಾ, ರಕ್ಷಿಸುತ್ತಾ ಇನ್ನೂ ಕೂಡ ತನ್ನ ಕೆಲಸವನ್ನು ಅದು ಮಾಡುತ್ತಾ ಇದೆ. ಅದರ ಒಂದು ಶಕ್ತಿ ಇನ್ನೂ ಕಡಿಮೆ ಆಗಲಿಲ್ಲ, ಅದರ ಪ್ರಭಾವ ಇನ್ನೂ ಕೂಡ ಕಡಿಮೆ ಆಗಲಿಲ್ಲ. ಅವತ್ತಿದ್ದ ಅದೇ ಪ್ರಭಾವ, ಅದೇ ಮಹಿಮೆ, ಅದೇ ಶಕ್ತಿ ಇವತ್ತು ಕೂಡ ಆ ಯೇಸುವಿನ ರಕ್ತದ ಮೂಲಕ ನಮಗೆ ಸಿಗಲಿದೆ. ಆ ರಕ್ತದಿಂದ ನಮಗೆ ಬಿಡುಗಡೆ ಮಾತ್ರ ಅಲ್ಲ, ರಕ್ಷಣೆ ಮಾತ್ರ ಅಲ್ಲ, ನಮಗೆ ನಮ್ಮ ಶಾಪಗಳಿಂದ ಕೂಡ
ಕೂಡ ನಮ್ಮನ್ನು ಬಿಡಿಸುವಂಥ ಒಂದು ರಕ್ತವಾಗಿದೆ. ಆ ರಕ್ತದಿಂದ ನಮಗೆ ನಮ್ಮ ಶಾಪಗಳನ್ನು ಮುರಿಯಲ್ಪಟ್ಟಿದೆ. ಕಲ್ವಾರಿ ಶಿಲುಬೆಯಲ್ಲಿ ಆತನು ತೂಗುತ್ತಾ ಇರುವಾಗ ನಮ್ಮ ಎಲ್ಲ ಶಾಪಗಳನ್ನು, ಪಾಪದಿಂದ ಬಂದ ಶಾಪದಿಂದ ಬಂದ ರೋಗಗಳನ್ನು ತೀರಿಸುವುದಕ್ಕಾಗಿ ಆತನು ತನ್ನ ರಕ್ತವನ್ನು ಚೆಲ್ಲಿದ್ದಾನೆ. ಇವತ್ತು ಒಂದು ವೇಳೆ ನಾವು ಶಾಪದಲ್ಲಿ ಇರಬಹುದು, ಶಾಪದ ಗುರುತುಗಳು ನಮ್ಮ ಜೀವನದಲ್ಲಿ ಕಂಡು ಬರಬಹುದು. ನಮ್ಮ ಮೇಲೆ, ನಮ್ಮ ಮಕ್ಕಳ ಮೇಲೆ ಇರುವ ಎಲ್ಲ ಶಾಪಗಳಿಂದ ನಮ್ಮನ್ನು ಬಿಡುಗಡೆ ಮಾಡಲು ಈ ರಕ್ತವು ನಮಗೆ ಅಮೂಲ್ಯವಾಗಿ ಶಕ್ತಿ ಉಳ್ಳದಾಗಿದೆ. ನಮ್ಮ ಜೀವನದ ಎಲ್ಲ ಶಾಪಗಳನ್ನು ಮುರಿದು ಹಾಕಲು ಈ ರಕ್ತಕ್ಕೆ ಶಕ್ತಿ ಇದೆ, ಅಧಿಕಾರವಿದೆ. ಈ ರಕ್ತವು ಅಮೂಲ್ಯವಾದದ್ದು, ಪಾಪವಿಲ್ಲದ್ದು, ನಿಷ್ಕಳಂಕವಾದ ಈ ರಕ್ತವು, ಯೇಸು ಕ್ರಿಸ್ತನ ರಕ್ತವು, ನಮಗೋಸ್ಕರ ನಿನಗೋಸ್ಕರ ಚೆಲ್ಲಲ್ಪಟ್ಟಿರುವ ರಕ್ತವು ನಮ್ಮ ಶಾಪಗಳಿಂದ ನಮಗೆ ಬಿಡುಗಡೆ ಇನ್ನೂ ಕೂಡ ಕೊಡಲು ಅದು ಸಾಧ್ಯವಾಗಿದೆ. ನಮ್ಮ ಜೀವನದಲ್ಲಿ ಒಂದು ವೇಳೆ ನಾವು ಮಾಡಿರುವ ತಪ್ಪುಗಳಿಂದ ನಮಗೆ ಶಾಪ ಬಂದಿರಬಹುದು. ಒಂದು ವೇಳೆ ನಮ್ಮ ಪೂರ್ವಿಕರು ಯಾರೋ ಮಾಡಿದ ತಪ್ಪಿಂದ ನಮ್ಮ ಜೀವನದಲ್ಲಿ ಇನ್ನೂ ಕೂಡ ಶಾಪವು ಕಂಡು ಬರಬಹುದು. ನಾವು ಸುಮ್ಮನಿದ್ದರೆ, ನಾವು ಹಾಗೆ ಬಿಟ್ಟರೆ ಆ ಶಾಪವು ನಮ್ಮ ಮಕ್ಕಳ ಮೇಲೆ, ಅವರ ಮಕ್ಕಳ ಮೇಲೆ ಒಂದು ವೇಳೆ ಬರಬಹುದು. ಈ ಶಾಪವನ್ನು ನಿಲ್ಲಿಸಬೇಕಾದರೆ, ಈ ಶಾಪದ ವಿಮೋಚನೆ ನಮಗೆ ಸಿಗಬೇಕಾದರೆ ಯೇಸು ಕ್ರಿಸ್ತನ ಅಮೂಲ್ಯವಾದ ರಕ್ತವು ನಿಮಗೋಸ್ಕರ ಕಾಯುತ್ತಾ ಇದೆ. ಆ ರಕ್ತವನ್ನು ನೀವು ಹಚ್ಚಿಕೊಳ್ಳುವಾಗ, ಅದನ್ನು ನೀವು ವಿಶ್ವಾಸದಿಂದ ನೀವು ಉಪಯೋಗಿಸುವಾಗ, ಬಳಸುವಾಗ, ಅದನ್ನು ಗೌರವಿಸುವಾಗ ಆ ರಕ್ತದಲ್ಲಿರುವ ಮಹಿಮೆ, ಶಕ್ತಿ ನಿಮ್ಮ ಮೇಲೆ, ನಿಮ್ಮ ಕುಟುಂಬದ ಮೇಲೆ, ನಿಮ್ಮ ಮಕ್ಕಳ ಮೇಲೆ ಇಳಿದು ಬರುತ್ತದೆ. ನಿಮ್ಮ ಶಾಪವನ್ನು ಅದು ಮುರಿದು ಹಾಕುತ್ತದೆ. ನೀವು ಅಂಗೀಕಾರ ಮಾಡಬೇಕು. ಆತನು ಹಿಂದೆನೆ 2000 ಹಿಂದೆ ಆತನು ಎಲ್ಲವನ್ನು ಮಾಡಿ ಮುಗಿಸಿದ್ದಾನೆ. ಆದರೆ ಅದನ್ನು ಅಂಗೀಕಾರ ಮಾಡುವುದು ನಮ್ಮ ಕೈಯಲ್ಲಿದೆ. ನಾವು ಆ ರಕ್ತದ ಬಳಿಗೆ ಹೋಗಬೇಕು, ಆ ರಕ್ತವನ್ನು ಸ್ವೀಕಾರ ಮಾಡಬೇಕು. ಅದು ಮಾತ್ರವಲ್ಲ, ನಮ್ಮ ಮೇಲೆ ಅದನ್ನು ಹಚ್ಚಿಕೊಳ್ಳಬೇಕು. ಆಗ ನಾವು ಆ ಶಾಪಗಳಿಂದ ನಾವು ಬಿಡುಗಡೆ ಹೊಂದಲಿಕ್ಕೆ ನಮಗೆ ಸಾಧ್ಯವಾಗುತ್ತದೆ. ಸುಮ್ಮನೆ ನಾವು ಇರುವಾಗ ಯಾವ ಒಂದು ಬದಲಾವಣೆಯನ್ನು ನಾವು ನೋಡಲು ಸಾಧ್ಯವಿಲ್ಲ. ಒಂದು ವೇಳೆ ಆತನ ವಾಕ್ಯವು ಹೇಳುತ್ತದೆ, 4 ತಲೆವರೆಗೂ ಆತ ಶಾಪವು, ತಂದೆ ತಾಯಿ ಮಾಡಿದ ತಪ್ಪುಗಳಿಂದ 4 ತಲೆಗಳವರೆಗೂ ಶಾಪವು ನಮ್ಮನ್ನು ಹಿಂಬಾಲಿಸುತ್ತದೆ ಎಂದು ವಾಕ್ಯವು ಹೇಳುತ್ತದೆ. ಆದರೆ ಇಲ್ಲ, ನೀವು ಇವತ್ತು ಆತನ ರಕ್ತವನ್ನು ಅಂಗೀಕಾರ ಮಾಡುವುದಾದರೆ ಇವತ್ತೇ ನಿಮ್ಮ ಶಾಪಗಳಿಂದ ದೇವರು ನಿಮಗೆ ಬಿಡುಗಡೆ ಕೊಡಬಲ್ಲನು. ಶಾಪಗಳು ಅಂದರೆ ಏನು, ಶಾಪದ ಗುರುತುಗಳು ಏನು ಎಂದು ನಾವು ನೋಡುವಾಗ ಅನೇಕರ ಮನೆಗಳಲ್ಲಿ ಎಷ್ಟು ದುಡಿದರೂ ಕೂಡ ನಮಗೆ ಬರುವ ಆ ಒಂದು ಹಣದಲ್ಲಿ ನಮಗೆ ತೃಪ್ತಿ ಇರುವುದಿಲ್ಲ. ಹಣ ಎಲ್ಲಿ ಹೋಗುತ್ತದೋ ನಮಗೆ ಗೊತ್ತಿರುವುದಿಲ್ಲ. ಎಷ್ಟು ದುಡಿದರೂ ನಮ್ಮ ಜೀವನದಲ್ಲಿ ಅಭಿವೃದ್ಧಿ ಕಂಡು ಬರುವುದಿಲ್ಲ. ನಮಗೆ ಯಾವಾಗಲೂ ಯಾವುದೇ ಆದ ಒಂದು ರೀತಿಯಾದ ರೋಗವು, ಕಾಯಿಲೆಗಳು ನಮ್ಮ ಶರೀರದಲ್ಲಿ ಇರುತ್ತಲೇ ಇರುತ್ತದೆ. ಅದು ಮಾತ್ರವಲ್ಲ, ನಾವು ಎಷ್ಟು ಓದಿದರೂ ನಮಗೆ ಕಲಿತುಕೊಳ್ಳಲು ಸಾಧ್ಯವಾಗದೇ ಇರಬಹುದು. ಇನ್ನು ಅನೇಕರಿಗೆ ಮದುವೆ ವಯಸ್ಸು ಬಂದರೂ ಕೂಡ ಮದುವೆ ಆಗಲು ಸಾಧ್ಯವಿಲ್ಲದೆ ಇರಬಹುದು. ಇನ್ನು ಅನೇಕರಿಗೆ ಮದುವೆ ಆಗಿ ಮಕ್ಕಳಾಗದೆ ಅಡ್ಡಿಯಾಗಿರಬಹುದು. ಅನೇಕ ಜೀವನದಲ್ಲಿ ಅಡ್ಡಿಗಳು, ಆತಂಕಗಳು, ಯಾವಾಗ ನೋಡಿದರೂ ಜಗಳಗಳು, ಕೋಪ, ಹೊಟ್ಟೆ ಕಿಚ್ಚು, ಯಾವಾಗಲೂ ತಕರಾರುಗಳು, ಇಂಥ ಗುರುತುಗಳು ಇರುವ ಅನೇಕರು ಇವತ್ತು ನಾವು ನೋಡಬಹುದು. ಒಂದು ವೇಳೆ ಇಂಥ ಗುರುತುಗಳು ನಮ್ಮ ಮನೆಯಲ್ಲಿ ಇರುವುದಾದರೆ ಇವತ್ತೇ ಯೇಸು ಕ್ರಿಸ್ತನ ರಕ್ತವನ್ನು ನಾವು ನಂಬೋಣ. ಆ ರಕ್ತವನ್ನು ನಾವು ಆ ರಕ್ತದ ಕಡೆಗೆ ಹೋಗಿ ನಾವು ಹಚ್ಚಿಕೊಳ್ಳೋಣ. ಅದು ನಮ್ಮ ಮೇಲೆ, ನಮ್ಮ ಕುಟುಂಬದ ಮೇಲೆ, ನಮ್ಮ ಮನೆಗಳ ಮೇಲೆ, ನಮ್ಮ ಮಕ್ಕಳ ಮೇಲೆ ನಾವು ವಿಶ್ವಾಸದಿಂದ ನಾವು ಪ್ರಾರ್ಥನೆ ಮಾಡಬೇಕು. ನಮ್ಮ ಬಾಯಿಂದ ಅರಿಕೆ ಮಾಡಬೇಕು, ಯೇಸುವಿನ ರಕ್ತದಲ್ಲಿ ನನಗೆ ಬಿಡುಗಡೆ ಇದೆ, ನನಗೆ ರಕ್ಷಣೆ ಇದೆ, ನನ್ನ ಶಾಪದ ವಿಮೋಚನೆ ಇದೆ ಎಂದು ಹೇಳಿ ವಿಶ್ವಾಸದಿಂದ, ಯೇಸುವೇ ನಿನ್ನ ರಕ್ತವನ್ನು ನಾನು ವಿಶ್ವಾಸದಿಂದ ನನ್ನ ಮೇಲೆ ಹಚ್ಚಿಕೊಳ್ಳುತ್ತೇನೆ, ನನ್ನ ಕುಟುಂಬದ ಮೇಲೆ ಹಚ್ಚಿಕೊಳ್ಳುತ್ತೇನೆ, ನನ್ನ ಮಕ್ಕಳ ಮೇಲೆ ಹಚ್ಚಿಕೊಳ್ಳುತ್ತೇನೆ ಎಂದು ನೀವು ಹೇಳುವಾಗ ಯೇಸು ಕ್ರಿಸ್ತನ ರಕ್ತ ನಿಮ್ಮ ಮನೆಯಲ್ಲಿ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮಕ್ಕಳ ಮೇಲೆ ಅದು ಇಳಿದು ಬಂದು ಆ ಒಂದು ಶಕ್ತಿ, ಆ ರಕ್ತದಲ್ಲಿರುವ ಮಹಿಮೆ, ಆ ಒಂದು ಪ್ರಭಾವ, ಆ ಶಕ್ತಿ ನಿಮ್ಮ ಮನೆಯನ್ನು ತುಂಬುತ್ತದೆ. ನಿಮ್ಮ ಶಾಪಗಳೆಲ್ಲ ಮುರಿಯಲ್ಪಡುತ್ತದೆ. ಒಂದು ವೇಳೆ ಶಾಪದಿಂದ ರೋಗದಲ್ಲಿ ನಲಿಯುತ್ತಾ ಇರಬಹುದು, ಯಾವುದೇ ರೀತಿಯಾದ ರೋಗ ಇರಬಹುದು. ದೇವರು ನಿಮ್ಮ ರೋಗಗಳಿಗೋಸ್ಕರ ಆತನು ಗಾಯಪಟ್ಟಿದ್ದಾನೆ, ತನ್ನ ರಕ್ತವನ್ನು ಸುರಿಸಿದ್ದಾನೆ. ಆ ರಕ್ತವನ್ನು ಎತ್ತಿಕೊಂಡು ನಿಮ್ಮ ರೋಗ ಇರುವ ಸ್ಥಳದಲ್ಲಿ ಹಚ್ಚಿ ನೋಡಿರಿ. ಎಲ್ಲಿ ಗಾಯವಿದೆಯೋ, ಎಲ್ಲಿ ನೋವಿದೆಯೋ, ಯಾವ ಅಂಗದಲ್ಲಿ ನಿಮಗೆ ಒಂದು ಕಾಯಿಲೆ ಇದೆಯೋ, ಒಂದು ಅನಾರೋಗ್ಯವಿದೆಯೋ, ಒಂದು ವೇಳೆ ಯಾವ ರೀತಿಯಾದ ಒಂದು ಕಾಯಿಲೆ ಇರಬಹುದು, ಕ್ಯಾನ್ಸರ್ ಇರ್ಬೋದು, ಏಡ್ಸ್ ಇರಬಹುದು, ಇನ್ನು ದೊಡ್ಡ ಏನೇ
ಕಿಡ್ನಿ ಪ್ರಾಬ್ಲಮ್, ಹಾರ್ಟ್ ಪ್ರಾಬ್ಲಮ್ ಇರ್ಬೋದು, ಆಥ್ರೈಟಿಸ್ ಪ್ರಾಬ್ಲಮ್ ಇರ್ಬೋದು, ಎಲ್ಲಿ ನಿಮಗೆ ಏನೇ ನಿಮಗೆ ನೋವಿದ್ದರೂ ಆ ಒಂದು ಸ್ಥಳದಲ್ಲಿ ಯೇಸುವಿನ ರಕ್ತವನ್ನು ಹಚ್ಚಿ ನೋಡಿರಿ, ವಿಶ್ವಾಸದಿಂದ ಹಚ್ಚಿರಿ. ಯೇಸುವಿನ ರಕ್ತಕ್ಕೆ, ಯೇಸುವಿನ ಇದರಿಂದ ನನಗೆ ಬಿಡುಗಡೆ, ನನಗೆ ಸುಖ ಸಿಗುತ್ತದೆ ಎಂದು ನೀವು ವಿಶ್ವಾಸದಿಂದ ಯೇಸುವಿನ ರಕ್ತವನ್ನು ನೀವು ಅಂಗೀಕಾರ ಮಾಡುವಾಗ, ನಂಬುವಾಗ, ಹಚ್ಚುವಾಗ, ಬಳಸುವಾಗ, ಅದನ್ನು ಗೌರವಿಸುವಾಗ, ಅದಕ್ಕೆ ನೀವು ಅಧೀನವಾಗುವಾಗ ಆ ರಕ್ತದಲ್ಲಿರುವ ಶಕ್ತಿಯು, ಅವತ್ತು ಸುರಿಸಲ್ಪಟ್ಟ ಆ ರಕ್ತವು ಇವತ್ತು ಕೂಡ ನಿಮಗೋಸ್ಕರ ಅಲ್ಲಿ ಬೇಡುತ್ತಾ ಇರುವ ರಕ್ತವು ನಿಮ್ಮನ್ನು ಖಂಡಿತವಾಗಿಯೂ ಬಿಡುಗಡೆ ಮಾಡುತ್ತದೆ. ನೀವು ಇವತ್ತೇ ಅದನ್ನು ಮಾಡಿ ನೋಡಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ಅದು ಮಾತ್ರವಲ್ಲ, ಯೇಸುವಿನ ರಕ್ತದಲ್ಲಿ ಆ ರಕ್ತ ನಮ್ಮ ರೋಗಗಳನ್ನು ವಾಸಿ ಮಾಡುವುದು ಅಲ್ಲದೆ ನಮ್ಮ ಜೀವನದಲ್ಲಿ ನಮಗೆ ಅಭಿವೃದ್ಧಿಯನ್ನು ಕೊಡುತ್ತದೆ. ಆ ರಕ್ತವು ನಮ್ಮ ಮೇಲೆ ಇರುವಾಗ ನಾವು ಪರಲೋಕದಲ್ಲಿರುವ ರಹಸ್ಯಗಳನ್ನು ನಾವು ತಿಳಿಯಬಹುದು. ಸೈತಾನನ ಕ್ರಿಯೆಗಳನ್ನು ನಾವು ಲಯ ಮಾಡುವುದು. ಪ್ರಕಟಣೆಯ ಪುಸ್ತಕದಲ್ಲಿ 12ನೇ ಅಧ್ಯಾಯದಲ್ಲಿ 11ನೇ ವಚನವು ಹೇಳುತ್ತದೆ, ನಾವು ಸೈತಾನನ್ನು ಹೇಗೆ ಜಯಿಸಬಹುದು? ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ಸೈತಾನನ ಕ್ರಿಯೆಗಳನ್ನು ನಾವು ಜಯಿಸಬಹುದು. ಇವತ್ತು ಕೂಡ ಪ್ರತಿದಿನ ನಮಗೆ ಸೈತಾನನಿಂದ ಹೋರಾಟಗಳು, ಕಷ್ಟಗಳು, ಎಷ್ಟು ಅನೇಕ ರೀತಿಯಾದ ನಮಗೆ ಶೋಧನೆಗಳು ಬರುವಾಗ ನಾವು ಯೇಸುವಿನ ರಕ್ತವನ್ನು ನಾವು ಅರಿಕೆ ಮಾಡಿ ಪ್ರಾರ್ಥನೆ ಮಾಡುವಾಗ ಆ ರಕ್ತದಲ್ಲಿ ಇರುವ ಶಕ್ತಿಯು ಸೈತಾನನ ಎಲ್ಲ ಕ್ರಿಯೆಗಳನ್ನು ಲಯ ಮಾಡಲು ಅದು ಶಕ್ತಿ ಉಳ್ಳದಾಗಿದೆ. ಇವತ್ತೇ ಆ ರಕ್ತವನ್ನು ನೀವು ಕುಡಿಯಬೇಕು, ಪಾನ ಮಾಡಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ಅನೇಕರು ಚರ್ಚ್ಗಳಿಗೆ ಹೋಗುತ್ತಾರೆ, ಆ ಒಂದು ಪವಿತ್ರವಾದ ಮೇಜೆ, ಆ ಪವಿತ್ರವಾದ ದೇವರ ಶರೀರ, ಆ ರೊಟ್ಟಿ, ಆ ಒಂದು ದ್ರಾಕ್ಷಾರಸ, ಆ ರಕ್ತವನ್ನು ಪಾನ ಮಾಡುತ್ತಾ ಇದ್ದಾರೆ. ಅನೇಕ ಮಾಡಿದರೂ ಕೂಡ ಅನೇಕರ ಜೀವನದಲ್ಲಿ ಇವತ್ತು ವ್ಯತ್ಯಾಸವಿಲ್ಲ, ಬದಲಾವಣೆ ಇಲ್ಲ. ಯಾಕಂದರೆ ಅದರ ಮುಖ್ಯತ್ವ ನಮಗೆ ಗೊತ್ತಿಲ್ಲ, ಅದರಲ್ಲಿರುವ ಶಕ್ತಿ ನಮಗೆ ಗೊತ್ತಿಲ್ಲ. ಏನೋ ಒಂದು ಟ್ರೆಡಿಷನಲ್ ಆಗಿ ನಾವು ಒಂದು ಪಾರಂಪರ್ಯವಾಗಿ ನಾವು ಅದನ್ನು ಮಾಡುತ್ತಾ ಇದ್ದೇವೆ. ಅದನ್ನು ಮಾಡುವುದು ಮಾತ್ರ ಅಲ್ಲ, ಭಾಗವಹಿಸುವುದು ಮಾತ್ರ ಅಲ್ಲ, ಅದನ್ನು ಮಾಡುವ ಪ್ರತಿ ಸಾರಿನೂ ನಾವು ಅದರ ನಿಜವಾದ ಶಕ್ತಿಯನ್ನು ನಾವು ಅರಿತುಕೊಳ್ಳಬೇಕು. ಆ ರಕ್ತದಲ್ಲಿ ಇರುವ ಶಕ್ತಿ ಪುನಃ ಒಂದು ಜೀವವನ್ನು ನಾವು ಅಂಗೀಕಾರ ಮಾಡಬೇಕು. ಅದನ್ನು ಕುಡಿಯುವಾಗಲೆಲ್ಲ ದೇವರು ನಮಗೋಸ್ಕರ ಚೆಲ್ಲಿದ ರಕ್ತದ ಒಂದು ಅಮೂಲ್ಯತೆಯನ್ನು ನಾವು ಅರಿತುಕೊಳ್ಳಬೇಕು. ಅದನ್ನು ಪಾನ ಮಾಡುವಾಗ ನಮ್ಮಲ್ಲಿ ಒಂದು ಬದಲಾವಣೆ ಬರಬೇಕು. ಆ ಒಂದು ರೀತಿಯಾಗಿ ನಾವು ಸೇವಿಸಬೇಕು, ಪಾನ ಮಾಡಬೇಕು. ಅದನ್ನು ನಾವು ಅಸಡ್ಡೆಯಾಗಿ ನಾವು ಕುಡಿಯಬಾರದು. ದೇವರ ರಕ್ತ ಅಮೂಲ್ಯವಾದ ರಕ್ತವು ನನಗೋಸ್ಕರ, ನಿಮಗೋಸ್ಕರ, ಇಡೀ ಲೋಕದ ಜನರಿಗೋಸ್ಕರ ಆತನು ರಕ್ತವು ಚೆಲ್ಲಿದ್ದಾನೆ. ಆತನ ತ್ಯಾಗವನ್ನು ಸ್ವಲ್ಪ ನಾವು ಜ್ಞಾಪಕ ಮಾಡಿಕೊಂಡು ನೋಡುವಾಗ, ಒಂದು ವೇಳೆ ನಮ್ಮ ಕೈಯಲ್ಲೋ ಕಾಲಲ್ಲೋ ಒಂದು ಮುಳ್ಳು ಚುಚ್ಚಿದರೆ ಅಥವಾ ಒಂದು ಸೂಜಿಯಿಂದ ನಾವು ಆಸ್ಪತ್ರೆಗೆ ಹೋಗುವಾಗ ಒಂದು ಸಣ್ಣ ಒಂದು ಸೂಜಿಯಿಂದ ನಮ್ಮನ್ನು ಚುಚ್ಚುವಾಗ ಒಂದು ಹನಿ ರಕ್ತ ಬಂದರೂ ಕೂಡ ನಮಗೆ ಎಷ್ಟು ನೋವಾಗುತ್ತದೆ. ನಾವು ಅದನ್ನು ಹಿಡ್ಕೊಂಡು ನಾವು ಅದಕ್ಕೆ ಎಷ್ಟು ಗಮನ ಕೊಡುತ್ತೇವೆ. ಒಂದು ಹನಿ ರಕ್ತ ಬರುವಾಗ ಅಷ್ಟು ನೋವಾಗುತ್ತದೆ. ಆದರೆ ಯೋಚಿಸಿ ನೋಡೋಣ, ನಮ್ಮ ದೇವರಾದ ಯೇಸು ಕ್ರಿಸ್ತನು ತಾನು ಗೆತ್ಸೆಮನೆ ತೋಟದಿಂದ ತನ್ನ ಜೀವವನ್ನು ಕೊಡುವುದಕ್ಕಿಂತವರೆಗೆ ತಾನು ಎಷ್ಟು ರಕ್ತವನ್ನು ಚೆಲ್ಲಿದನು. ಆತನು ಲೆಕ್ಕ ಮಾಡಿ, ಅಳತೆ ಮಾಡಿ ತನ್ನ ರಕ್ತವನ್ನು ಆತನು ಚೆಲ್ಲಲಿಲ್ಲ. ಏನೋ ಇಷ್ಟು ಸಾಕು, ಇಷ್ಟು ಹನಿಗಳು ಸಾಕು, ಇಷ್ಟು ಲೀಟರ್ಗಳು ಸಾಕು ಎಂದು ಆತನು ಚೆಲ್ಲಲಿಲ್ಲ. ಆತನು ತನ್ನ ಶರೀರದಲ್ಲಿ ಇದ್ದ ಇಡೀ ರಕ್ತವನ್ನು, ಅಂದರೆ ಒಂದು ಹನಿ ರಕ್ತ ಕೂಡ ತನಗೋಸ್ಕರ ಆತನು ಇಟ್ಟುಕೊಳ್ಳದೆ ಇಡೀ ರಕ್ತವನ್ನು ನದಿಯ ಹಾಗೆ ಆತನು ಹರಿಸಿಬಿಟ್ಟನು, ಸುರಿಸಿಬಿಟ್ಟನು ಕಲ್ವಾರಿ ಶಿಲುವೆಯಲ್ಲಿ. ಆತನ ಮೈಯಲ್ಲಿದ್ದ ಎಲ್ಲ ರಕ್ತವು ಸುರಿಯಲ್ಪಟ್ಟಿದ್ದು. ನೀವು ಯೋಚನೆ ಮಾಡಿ ನೋಡೋಣ, ಆತನು ಆ ಒಂದು ಕಷ್ಟದಲ್ಲಿ ಆತನು ನರಳುತ್ತಾ ಶಿಲುವೆಯಲ್ಲಿ ತೂಗಾಡುತ್ತಾ ಇರುವಾಗ ಒಂದು ವೇಳೆ ಯೋಚನೆ ಮಾಡಿರಿ, ಆತನ ರಕ್ತದ ನಾಳಗಳು, ಆ ನರಗಳು ಎಲ್ಲ ಸಿಡಿದು ಹೋಗಿರಬಹುದು. ಆತನನ್ನು ಹೊಡೆದ ಏಟುಗಳಿಂದ ಆತನಿಗೆ ಆ ಒಂದು ನರಗಳು, ಆ ರಕ್ತ ನಾಳಗಳು ಚೆದರಿ ಅದು ಮುರಿದು ಹೋಗಿ ಒಂದು ಅಂಗದಿಂದ ಇನ್ನೊಂದು ಅಂಗಕ್ಕೆ ಹರಿಯಲ್ಬೇಕಾದ ರಕ್ತವು ನಿಂತು ಹೋಗಿ ಆತನಿಗೆ ಎಷ್ಟು ನೋವಾಗಿರಬಹುದು. ನಮ್ಮ ಹೃದಯಕ್ಕೆ, ಆತನ ಹೃದಯಕ್ಕೆ ಹೋಗಬೇಕಾದ, ಹರಿಯಬೇಕಾದ ಆ ಒಂದು ರಕ್ತವು ನಿಂತು ಹೋಗಿ ಆ ಹೃದಯವು ಉಸಿರಾಡಲು ಕಷ್ಟಪಡುತ್ತಾ, ಆತನು ನಲಿಯುತ್ತಾ, ಆತನು ಕಷ್ಟಪಡುತ್ತಾ, ಹೋರಾಡುತ್ತಾ ಅಲ್ಲಿ ತೂಗಾಡುತ್ತಾ ಇದ್ದಿರಬಹುದು. ನಾವು ಯೋಚನೆ ಮಾಡಿ ನೋಡಬೇಕು. ಆತನ ರಕ್ತವನ್ನು ಹೇಗೋ ಆತನು ಸಾಧಾರಣವಾಗಿ ಸುರಿಯಲಿಲ್ಲ. ಪ್ರತಿಯೊಂದು ಹನಿಯನ್ನು ಆತನು
ಒಂದು ಕಷ್ಟಪಟ್ಟು ಒಂದು ಹಿಂಸೆಗೆ ಒಳಗಾಗಿ ಆತನು ಪ್ರತಿಯೊಂದು ಹನಿಯನ್ನು, ಅಮೂಲ್ಯವಾದ ರಕ್ತವನ್ನು, ನಿಷ್ಕಳಂಕವಾದ ರಕ್ತವನ್ನು, ಪರಿಶುದ್ಧವಾದ ರಕ್ತವನ್ನು ನಿಮಗೋಸ್ಕರ ಇದನ್ನು ನೋಡುತ್ತಿರುವ ಕಷ್ಟದಲ್ಲಿ ಹೋರಾಡುತ್ತಿರುವ, ಕಷ್ಟದಲ್ಲಿ ಇರುವ, ರೋಗದಲ್ಲಿ ಇರುವ ನಿಮಗೋಸ್ಕರ ಒಂದೊಂದು ಹನಿಯನ್ನು ಆತನು ಚೆಲ್ಲಿದ್ದಾನೆ. ಆತನು ಚೆಲ್ಲಿದ ಒಂದು ಹನಿ ರಕ್ತ ನಿಮಗೆ ಸಾಕಾಗಿದೆ. ಆ ಒಂದು ಹನಿ ನಿಮ್ಮ ಮೇಲೆ ಬರುವಾಗ, ನಿಮ್ಮ ಜೀವನದಲ್ಲಿ ಬರುವಾಗ ಒಂದು ಬದಲಾವಣೆ ಬರಲು ಸಾಧ್ಯವಿದೆ. ಅದನ್ನು ಯೋಚನೆ ಮಾಡೋಣ. ನಿಮಗೋಸ್ಕರ ಆತನು ರಕ್ತವನ್ನು ಚೆಲ್ಲಿದ್ದಾನೆ. ಆತನು ಮಾಡಿದ ತ್ಯಾಗವನ್ನು ನೆನಪು ಮಾಡಿಕೊಳ್ಳೋಣ. ಆತನ ರಕ್ತದಿಂದ ನಮಗೆ ಬರುವಂಥ ವಿಮೋಚನೆಯನ್ನು ನಾವು ಅರಿತುಕೊಳ್ಳೋಣ. ನಮಗೆ ಬರುವ ಲಾಭಗಳನ್ನು ನಾವು ಅರಿತುಕೊಳ್ಳೋಣ. ಎಷ್ಟೋ ಆಶೀರ್ವಾದಗಳು ಇದೆ, ಆದರೆ ಆಶೀರ್ವಾದಗಳಿಗೆ ಅಡ್ಡಿಯಾಗಿರುವ ಎಲ್ಲ ಕಾರ್ಯಗಳನ್ನು ಈ ರಕ್ತವು ನಮಗೆ, ಈ ರಕ್ತದಿಂದ ನಮಗೆ ಬಿಡುಗಡೆ, ಈ ಅಡ್ಡಿಗಳನ್ನು ತೆಗೆದು ಹಾಕುವ ಶಕ್ತಿ ಈ ಯೇಸುವಿನ ರಕ್ತಕ್ಕೆ ಇದೆ. ಆತನು ಉಸಿರಾಡಲು ಕಷ್ಟಪಡುತ್ತಾ ತನ್ನ ನೋವಲ್ಲಿ ಆತನು ನರಳುತ್ತಾ ಇದ್ದಿರಬಹುದು, ಉಸಿರಾಟಕ್ಕೆ ಕಷ್ಟವಾಗಿರಬಹುದು, ಎಲ್ಲ ಭಾಗಗಳು ಆ ರೀತಿಯಾಗಿ ಒದ್ದಾಡುತ್ತಾ ಇರಬಹುದು. ರಕ್ತವು ಹರಿತವು ಇಲ್ಲದೆ ತನ್ನ ಮೈಯಲ್ಲಿ ಸ್ವಲ್ಪವಾಗಿ ರಕ್ತದ ಅಂಶವು ಕಡಿಮೆಯಾಗುತ್ತಾ ಬರುವಾಗಲೆಲ್ಲ ಎಷ್ಟು ನೋವಾಗಿರಬಹುದು ನೋಡೋಣ, ಯೋಚಿಸೋಣ, ಅದನ್ನು ನಾವು ಧ್ಯಾನ ಮಾಡೋಣ. ಅದಕ್ಕಾಗಿಯೇ ನಾವು ಆರಿಸಲ್ಪಟ್ಟಿದ್ದೇವೆ. ಆತನು ವ್ಯರ್ಥವಾಗಿ ಏನೋ ಒಂದು ಹಾಸ್ಯಕ್ಕಾಗಿ, ಏನೋ ಒಂದು ಟೈಮ್ ಪಾಸ್ಗಾಗಿ ಆತನು ರಕ್ತವನ್ನು ಚೆಲ್ಲಲಿಲ್ಲ. ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು, ಓ ನನ್ನ ಮಕ್ಕಳು ಶಾಪದಲ್ಲಿ ಇರಬಾರದು, ಕಷ್ಟದಲ್ಲಿ ಇರಬಾರದು, ರೋಗದಲ್ಲಿ ಇರಬಾರದು, ಸಾಲದಲ್ಲಿ ಇರಬಾರದು, ಒಂಟಿತನದಲ್ಲಿ ಇರಬಾರದು, ಆತ್ಮಹತ್ಯೆ ಮಾಡಿಕೊಳ್ಳಬಾರದು ಎಂದೆಲ್ಲ ತನ್ನ ಯೋಚನೆಯಲ್ಲಿ ಇಟ್ಟುಕೊಂಡು ನಿಮ್ಮನ್ನು ಜ್ಞಾಪಕ ಮಾಡಿ, ನಿಮ್ಮನ್ನು ಸ್ಮರಿಸಿ ಆತನು ತನ್ನ ರಕ್ತವನ್ನೆಲ್ಲ ಹರಿಸಿಬಿಟ್ಟನು. ಆ ರಕ್ತದ ಕಡೆಗೆ ನಾವು ಓಡಿ ಹೋಗೋಣ. ನೀವು ಯಾರೇ ಆಗಿದ್ದರೂ ಪರವಾಗಿಲ್ಲ, ನಿಮ್ಮನ್ನು ನೀವು ಮರೆತು ಆ ರಕ್ತವನ್ನು ಧ್ಯಾನ ಮಾಡಲು ಪ್ರಾರಂಭಿಸಿರಿ. ಇವತ್ತೇ, ಈಗಲೇ ಒಂದು ದೊಡ್ಡ ಒಂದು ಅದ್ಭುತವನ್ನು ನಿಮ್ಮ ಜೀವನದಲ್ಲಿ ಯೇಸು ಕ್ರಿಸ್ತನ ರಕ್ತವು ಮಾಡುತ್ತಾ ಇದೆ. ಇವತ್ತೇ ಮಾಡುತ್ತಾ ಇದೆ. ಈಗಲೇ ಅದ್ಭುತಗಳು ನಡೆಯುತ್ತಾ ಇದೆ. ಆ ರಕ್ತದ ಹನಿಗಳು ನಿಮ್ಮ ಮೇಲೆ ಬೀಳುತ್ತಾ ಇದೆ, ನಿಮ್ಮ ಕುಟುಂಬದ ಮೇಲೆ ಬೀಳುತ್ತಾ ಇದೆ. ನಿಮ್ಮ ಶಾಪಗಳು ಒಡೆದು ಹೋಗುತ್ತಾ ಇದೆ. ನಿಮ್ಮ ಕಣ್ಣೀರು ಒರೆಸಲ್ಪಡುತ್ತಾ ಇದೆ. ನೀವು ಕಣ್ಣೀರಿಂದ, ನೀವು ಶಾಪದಲ್ಲಿ ಇರುವುದು ಬೇಕಾಗಿಲ್ಲ. ನಿಮಗೋಸ್ಕರ ರಕ್ತ ಸುರಿಸಿ ನಿಮ್ಮ ಶಾಪವನ್ನು ಮುರಿದು ಹಾಕಿದ ದೇವರ ರಕ್ತ ಇವತ್ತು ಕೂಡ ನಿಮಗೆ ಲಭ್ಯವಾಗಿದೆ. ಉಚಿತವಾಗಿ ಆತನ ರಕ್ತವು ನಿಮ್ಮನ್ನು ಹುಡುಕಿ ನಿಮ್ಮನ್ನು ಕರೆಯುತ್ತಾ ಇದೆ. ಅಲ್ಲಿ ನೀವು ಓಡಿ ಬರುವಿರಾ? ಆತನ ರಕ್ತವನ್ನು ಹಚ್ಚಿಕೊಳ್ಳುವಿರಾ? ಆ ರಕ್ತವನ್ನು ಅಂಗೀಕಾರ ಮಾಡಿಕೊಳ್ಳುವಿರಾ? ಆ ರಕ್ತವನ್ನು ನಂಬುವಿರಾ? ಇವತ್ತು ನೀವು ನಂಬುವುದಾದರೆ ದೇವರ ಅದ್ಭುತ ಮಹಿಮೆಯನ್ನು ನೀವು ನೋಡಬಹುದು. ನಿಮ್ಮ ಜೀವನದಲ್ಲಿ ದೇವರ ಮಹಿಮೆಯು ಇವತ್ತು ಕಾಣಿಸಲ್ಪಡುತ್ತಾ ಇದೆ. ಇವತ್ತೇ ಆತನ ಮಹಿಮೆಯನ್ನು ನೀವು ನೋಡುವಿರಿ. ನೀವು ನಂಬುವುದಾದರೆ ಕಣ್ಣುಗಳನ್ನು ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣ. ಈ ರಕ್ತವನ್ನು ನಾವು ನಮ್ಮ ಕೈಯಲ್ಲಿ ಎತ್ತಿಕೊಳ್ಳೋಣ. ಎಲ್ಲರೂ ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮ ಕೈಯನ್ನು ಈ ರೀತಿಯಾಗಿ ಇಟ್ಟುಕೊಳ್ಳಬೇಕಾಗಿ ನಾನು ಬೇಡಿಕೊಳ್ಳುತ್ತೇನೆ. ನಮ್ಮ ಎರಡು ಕೈಗಳನ್ನು ಈ ರೀತಿಯಾಗಿ ನೀವು ಇಟ್ಟುಕೊಂಡು ನೀವು ಪ್ರಾರ್ಥನೆ, ನಿಮ್ಮ ಕಣ್ಣುಗಳನ್ನು ಮುಚ್ಚಿ ನೀವು ಪ್ರಾರ್ಥನೆ ಮಾಡಲು ಪ್ರಾರಂಭಿಸಿರಿ. ಪರಿಶುದ್ಧ ದೇವರೇ, ನಮಗೋಸ್ಕರ ರಕ್ತವನ್ನು ಚೆಲ್ಲಿದ ದೇವರೇ, ಓ ನಿಮ್ಮ ರಕ್ತವು ಈಗಲೇ ಸ್ವಾಮಿ ನಮ್ಮ ಹಸ್ತಗಳಲ್ಲಿ ಇಳಿದು ಬರಲಿ ರಾಜ. ಏಸು ಕ್ರಿಸ್ತನ ರಕ್ತಕ್ಕೆ ಜಯವಾಗಲಿ. ಏಸು ಕ್ರಿಸ್ತನ ರಕ್ತದಲ್ಲಿ ಜೀವವಿದೆ, ವಿಮೋಚನೆ ಇದೆ, ರಕ್ಷಣೆ ಇದೆ, ಶಾಪದಿಂದ ವಿಮೋಚನೆ ಇದೆ, ರೋಗದಿಂದ ಬಿಡುಗಡೆ ಇದೆ. ಏಸು ಸ್ವಾಮಿ, ಇವತ್ತು ನಾನು ಅಂಗೀಕಾರ ಮಾಡುತ್ತೇನೆ, ನಾನು ನಂಬುತ್ತೇನೆ ಸ್ವಾಮಿ. ನನಗೋಸ್ಕರ ನೀವು ಚೆಲ್ಲಿದ ರಕ್ತವನ್ನು ನಾನು ಅಂಗೀಕಾರ ಮಾಡುತ್ತೇನೆ, ನಾನು ನಂಬುತ್ತೇನೆ ಸ್ವಾಮಿ, ನಾನು ಸ್ವೀಕಾರ ಮಾಡುತ್ತೇನೆ ರಾಜ. ಈಗಲೇ ಆ ರಕ್ತದ ಹನಿಗಳು ಸ್ವಾಮಿ ನನ್ನ ಕೈಯಲ್ಲಿ ಬೀಳಲಿ ಸ್ವಾಮಿ, ನನ್ನ ಹಸ್ತದಲ್ಲಿ ಬೀಳಲಿ ಸ್ವಾಮಿ. ಅದು ಮಾತ್ರವಲ್ಲದೆ ನನ್ನ ಮನೆಯಲ್ಲಿ, ನನ್ನ ಕುಟುಂಬದಲ್ಲಿ, ನನ್ನ ಮಕ್ಕಳ ಮೇಲೆ, ನನ್ನ ವ್ಯಾಪಾರದಲ್ಲಿ, ನನ್ನ ಎಲ್ಲ ವಸ್ತುಗಳ ಮೇಲೆ, ನನ್ನ ಎಲ್ಲ ವಾಹನಗಳ ಮೇಲೆ, ನನ್ನ ಎಲ್ಲದರ ಮೇಲೆ ಅಪ್ಪ ನಿಮ್ಮ ರಕ್ತವು ಸುರಿಯಲಿ ಸ್ವಾಮಿ, ನಿಮ್ಮ ರಕ್ತವು ಸುರಿಯಲಿ ರಾಜ. ಓ ಈಗಲೇ ಸ್ವಾಮಿ ಯೇಸು ಕ್ರಿಸ್ತನ ರಕ್ತದಿಂದ ಓ ಜಯವಾಗಲಿ ಸ್ವಾಮಿ. ಎಲ್ಲರ ಜೀವನದಲ್ಲಿಯೂ ಜಯ ಬರಲಿ ರಾಜ. ಓ ಶಾಪಗಳು ಮುರಿಯಲ್ಪಡಲಿ ಸ್ವಾಮಿ, ಶಾಪಗಳು ಮುರಿಯಲ್ಪಡಲಿ ಸ್ವಾಮಿ. ಅಪ್ಪ ಪ್ರತಿಯೊಬ್ಬೊಬ್ಬರ ಮನೆಯಲ್ಲಿ, ಓ ಅವರ ಕಿಟಕಿಗಳಲ್ಲಿ, ಅವರ ಬಾಗಿಲುಗಳಲ್ಲಿ ಯೇಸುವೆ ಈ ರಕ್ತವನ್ನು ನಾನು ಹಚ್ಚುತ್ತೇನೆ ರಾಜ. ಯಾರೆಲ್ಲ ಕಷ್ಟದಿಂದ, ಶಾಪದಿಂದ, ಯೇಸುವೆ ಮಾಡಿದ ತಪ್ಪುಗಳ ಒಂದು ಪರವಾಗಿ ಶಾಪದಿಂದ ನರಳುತ್ತಾ ಇದ್ದಾರೋ, ಪಾಪದಲ್ಲಿ ಇದ್ದಾರೋ, ಬಿಡಲಾರದ ಒಂದು ಚಟದಲ್ಲಿದ್ದಾರೋ ಅವರ ಮೇಲೆ ನಿಮ್ಮ ರಕ್ತವು ಹರಿಯಲಿ ಸ್ವಾಮಿ. ಯೇಸು ಕ್ರಿಸ್ತನ ರಕ್ತದಲ್ಲಿ ಜೀವ ಇದೆ ರಾಜ. ಆ ಜೀವವು ಪ್ರತಿಯೊಬ್ಬರಲ್ಲಿ ಪ್ರವೇಶಿಸಲಿ ಸ್ವಾಮಿ. ಓ ವ್ಯಾಪಾರದಲ್ಲಿ ಪ್ರವೇಶಿಸಲಿ ರಾಜ. ಬಿಡುಗಡೆ ಬರಲಿ ಸ್ವಾಮಿ. ಯೇಸುವೆ ವ್ಯಾಪಾರದಲ್ಲಿ ಇರುವ ಎಲ್ಲ ಅಡ್ಡಿಗಳು
ತೊಂದರೆಗಳು ನೀಗಲಿ ಸ್ವಾಮಿ, ಅಡ್ಡಿ ಆತಂಕಗಳು ಶಾಪಗಳು ನೀಗಲಿ, ಮುರಿಯಲ್ಪಡಲಿ ಸ್ವಾಮಿ. ಏಸು ಕ್ರಿಸ್ತನ ರಕ್ತದಿಂದ ಯೇಸುವೇ ಇದನ್ನು ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ ಅಪ್ಪ ವಿಮೋಚನೆ ಸಿಕ್ಕಲಿ, ವಿಮೋಚನೆ ಬರಲಿ ರಾಜ, ಬಿಡುಗಡೆ ಬರಲಿ ಸ್ವಾಮಿ. ಏನೆಲ್ಲ ಅವರ ಕೊರತೆಗಳು ಇದೆಯೋ ಸ್ವಾಮಿ, ಎಲ್ಲಿ ಎಲ್ಲ ಅವರ ಶರೀರದಲ್ಲಿ ರೋಗಗಳು ಇದೆಯೋ, ಯಾವ ಯಾವ ಭಾಗಗಳು ಬಾಧಿಸಲ್ಪಟ್ಟಿದೆಯೋ ಅಲ್ಲಿ ಎಲ್ಲ ನಿಮ್ಮ ರಕ್ತವು ಈಗಲೇ ಹರಿಯಲಿ ಸ್ವಾಮಿ. ಏಸು ಕ್ರಿಸ್ತನ ರಕ್ತದಿಂದ ಬಿಡುಗಡೆ ಉಂಟಾಗಲಿ ಎಂದು ನಾನು ಪ್ರಾರ್ಥಿಸುತ್ತೇನೆ ಅಪ್ಪ. ನಿಮ್ಮ ರಕ್ತಗಾಗಿ ಸ್ತೋತ್ರಪ್ಪ. ನಮಗೋಸ್ಕರ ಬೇಡಿಕೊಳ್ಳುತ್ತಿರುವ ನಿಮ್ಮ ರಕ್ತಗಾಗಿ ನಿಮಗೆ ವಂದನೆಗಳು ಸ್ವಾಮಿ. ಅಪ್ಪ, ನಿಮ್ಮ ರಕ್ತಕ್ಕಾಗಿ ನಿಮಗೆ ವಂದನೆಗಳು. ನಮಗೋಸ್ಕರ ಚೆಲ್ಲಿದ ಪ್ರತಿಯೊಂದು ಹನಿಗಾಗಿ ನಿಮಗೆ ಸ್ತೋತ್ರಗಳು ಸ್ವಾಮಿ, ವಂದನೆಗಳು ಸ್ವಾಮಿ, ಕೃತಜ್ಞತೆಗಳು ರಾಜ. ಅಪ್ಪ, ನಮ್ಮನ್ನು ತಗ್ಗಿಸುತ್ತೇವೆ ಸ್ವಾಮಿ. ಅಪ್ಪ, ಈ ಕಾರ್ಯಕ್ರಮವನ್ನು ನೋಡುತ್ತಿರುವ ಪ್ರತಿಯೊಬ್ಬೊಬ್ಬರನ್ನು ಸ್ವಾಮಿ ನಿಮ್ಮ ಹಸ್ತದಲ್ಲಿ ಕೊಡುತ್ತೇನೆ ಅಪ್ಪ. ಪ್ರತಿಯೊಬ್ಬೊಬ್ಬರ ಮನೆಯನ್ನು, ಮಕ್ಕಳನ್ನು ಸ್ವಾಮಿ ಯೇಸುವಿನ ರಕ್ತದಲ್ಲಿ ಕೊಡುತ್ತೇನೆ ಅಪ್ಪ. ಯಾರೆಲ್ಲ ಯೇಸುವೆ ಬುದ್ಧಿ ಸ್ವಾಧೀನವಿಲ್ಲದೆ ಅನೇಕ ಚಿಕ್ಕ ಮಕ್ಕಳು ಸ್ವಾಮಿ ಅಪ್ಪ ಶಾಪದ ಒಂದು ಒಳಗಾಗಿದ್ದಾರೋ ಅಂಥ ಮಕ್ಕಳ ಮೇಲೆ ನಿಮ್ಮ ಕೃಪೆ ಇಳಿದು ಬರಲಿ ಸ್ವಾಮಿ. ನಿಮ್ಮ ರಕ್ತವು ಇಳಿದು ಬರಲಿ ರಾಜ, ಇಳಿದು ಬರಲಿ ಸ್ವಾಮಿ. ಆ ಮಕ್ಕಳನ್ನು ಮುಟ್ಟಿರಿ ಸ್ವಾಮಿ. ಅನೇಕ ವರ್ಷಗಳಿಂದ ಅಪ್ಪ ಅವರನ್ನು ಹಿಂಬಾಲಿಸುತ್ತಾ ಇರುವ ಕಷ್ಟಗಳು ಸ್ವಾಮಿ, ಹಿಂಬಾಲಿಸುತ್ತಾ ಬರುವ ಎಲ್ಲ ವಿಧವಾದ ನಷ್ಟಗಳು ಅಪ್ಪ, ಅವರಿಗೆ ನಷ್ಟದ ಒಂದು ಜೀವನಗಳು ಬದಲಾಗಲಿ, ಸೋಲುಗಳು ಬದಲಾಗಲಿ, ಜಯದ ಜೀವನವನ್ನು ಕೊಡಿರಿ ಸ್ವಾಮಿ. ಅನೇಕರು ಪ್ರಯತ್ನ ಮಾಡಿ ಮಾಡಿ ಸೋತು ಹೋಗಿದ್ದರು, ಅವರ ಜೀವನದಲ್ಲಿ ಒಂದು ಬದಲಾವಣೆ ಬರಲಿ ಸ್ವಾಮಿ. ಯಾಕಂದರೆ ನಮಗೋಸ್ಕರ ನೀವು ರಕ್ತವನ್ನು, ಅವರಿಗೋಸ್ಕರ ನಿಮ್ಮ ರಕ್ತವನ್ನು ನೀವು ಚೆಲ್ಲಿದಿರಪ್ಪ. ಆ ರಕ್ತದ ಮಹಿಮೆ ಪ್ರಕಟವಾಗಲಿ ಸ್ವಾಮಿ. ಪ್ರತಿಯೊಬ್ಬೊಬ್ಬರ ಜೀವನದಲ್ಲಿ, ಪ್ರತಿಯೊಂದು ಕಡೆಯಲ್ಲಿ, ಭಾಗಗಳಲ್ಲಿ ನಿಮ್ಮ ರಕ್ತದ ಮಹಿಮೆ ಪ್ರಕಟವಾಗಲಿ ಸ್ವಾಮಿ. ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ.